ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಕನ್ನಡದ ಹೆಸರಾಂತ ಸಂಶೋಧಕ ಎಲ್ ಬಸವರಾಜ್ ಲಕ್ಷಾಂತರ ಸಾಹಿತ್ಯ ಪ್ರೇಮಿಗಳನ್ನು ಅಗಲಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ 93 ವರ್ಷದ ಬಸವರಾಜ್ ಕಳೆದ ರಾತ್ರಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಆದರೆ ಅವರ ಅಭಿಮಾನಿಗಳಿಗೆ ಅಂತಿಮ ದರ್ಶನ ಸಾಧ್ಯವಾಗುತ್ತಿಲ್ಲ. ಮೃತದೇಹವನ್ನು ಆಸ್ಪತ್ರೆಯ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿದ್ದು, ವಿದೇಶದಲ್ಲಿರೋ ಮಗಳು ಬರೋ ತನಕ ಪಾರ್ಥಿವ ಶರೀರದ ದರ್ಶನವಿಲ್ಲ. ಬಸವರಾಜರ ಏಕೈಕ ಪುತ್ರಿ ನಳಿನಿ, ಮೊಮ್ಮಗ ಚಾರುಚಂದ್ರ ವಿದೇಶದಲ್ಲಿದ್ದಾರೆ. ಹೀಗಾಗಿ ಅವರು ಬರೋ ತನಕ ಅಂತ್ಯಕ್ರಿಯೆ ನಡೆಸುವ ಹಾಗಿಲ್ಲ. ಬಸವರಾಜ ಸಾವಿನ ಸುದ್ದಿ ಕೇಳಿದ ಸಾಹಿತ್ಯ ಪ್ರಿಯರು ಜಯಲಕ್ಷ್ಮೀಪುರಂನಲ್ಲಿರೋ ಬಸವರಾಜ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಪಾರ್ಥಿವ ಶರೀರದ ದರ್ಶನ ಸಿಗದೆ ನಿರಾಶರಾಗಿ ಹಿಂದಿರುಗ್ತಾ ಇದ್ದಾರೆ. 92 ವಸಂತಗಳನ್ನು ಪೂರೈಸಿ ಈಗ 93ನೇ ವಸಂತಕ್ಕೆ ಕಾಲಿಟ್ಟಂತಹ ಎಲ್ ಬಸವರಾಜರವರು ಸಾಹಿತ್ಯ ಲೋಕದ ಒಬ್ಬ ಶ್ರೀಮಂತ ಜಂಗಮ. ಮೈ ಮೇಲೆ ಯಾವುದೇ ಆಡಂಬರವಿಲ್ಲದ ಬಸವಣ್ಣನವರ ಸಿದ್ಧಾಂತವನ್ನು ಸೈದ್ಧಾಂತಿಕ ನೆಲೆಯಲ್ಲಿ ಬದುಕಿದಂಥವರು. 76ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅಪರೂಪದ ಅಧ್ಯಕ್ಷ ಭಾಷಣವನ್ನು ಮಾಡಿದಂಥ ಸಾಹಿತಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಡಿಕೇರಿಯ ಕೋಟೆಯಲ್ಲಿರುವ ಗಾಂಧಿ ಚಿತಾಭಸ್ಮಕ್ಕೆ ಪೂಜೆ ಸಲ್ಲಿಸಲಾಯಿತು. ಭದ್ರತೆಯೊಂದಿಗೆ ಚಿತಾಭಸ್ಮವನ್ನು ಮೆರವಣಿಗೆ ಮೂಲಕ ಕೋಟೆಯಿಂದ ಗಾಂಧಿ ಮೈದಾನಕ್ಕೆ ತರಲಾಯಿತು. ಬಳಿಕ ಸರ್ಕಾರಿ ಗೌರವ ಸಲ್ಲಿಸಿ ಮೌನಾಚರಣೆ ನಡೆಸಲಾಯಿತು. ಇದೇ ವೇಳೆ ಸರ್ವಧರ್ಮ ಪ್ರಾರ್ಥನೆ ಮಾಡಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಮೈಸೂರು ಝೂನಲ್ಲೀಗ ಅಪರೂಪದ ಹಾವು ಅನಾಕೊಂಡಗಳ ಆಕರ್ಷಣೀಯ ಕೇಂದ್ರ ಬಿಂದುವಾಗಿವೆ. ಈ ಅನಾಕೊಂಡಗಳಿಗೆ ನೂತನ ಮನೆಯೊಂದನ್ನು ನಿರ್ಮಿಸಲಾಗಿದೆ. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಮನೆಯನ್ನ ನಿರ್ಮಿಸಲಾಗಿದೆ. ಅರಣ್ಯ ಸಂರಕ್ಷಣಾ ಅಧಿಕಾರಿ ಜಯಕುಮಾರ್ ಅನಾಕೊಂಡಗಳ ಮನೆಯನ್ನ ಇಂದು ಉದ್ಘಾಟಿಸಿದರು. ಕಳೆದ 2 ತಿಂಗಳ ಹಿಂದೆ ಶ್ರೀಲಂಕಾದ ಕೊಲಂಬೋದಿಂದ 5 ಅನಾಕೊಂಡ ಮರಿಗಳನ್ನು ತರಲಾಗಿತ್ತು. ಆದರೆ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಒಂದು ಮರಿ ಸಾವನ್ನಪ್ಪಿತ್ತು. ಹೀಗಾಗಿ ಹವಾಮಾನಕ್ಕೆ ತಕ್ಕಂತೆ ಅನಾಕೊಂಡ ಮರಿಗಳಿಗೆ ಮನೆ ನಿರ್ಮಿಸಿದ್ದು ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಹೊಸ ಅನಕೊಂಡಗಳ ನೂತನ ಆವರಣವನ್ನು ನಾವು ಇವತ್ತು ಸಾರ್ವಜನಿಕರಿಗೆ ಮುಕ್ತ ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಥರದ ಅನಕೊಂಡಗಳ ವಾಸಸ್ಥಾನಕ್ಕೆ ಏನೆಲ್ಲ ಅಗತ್ಯಗಳು ಬೇಕು ಅದನ್ನೆಲ್ಲ ಕಲ್ಪನೆಯನ್ನು ಇಟ್ಕೊಂಡು ಶ್ರೀಲಂಕಾದಲ್ಲಿ ನೋಡಿದದ್ದು ಮತ್ತು ನಮ್ಮಲ್ಲಿ ಈಗ ಹಾವಿನ ಆವರಣದಲ್ಲಿ ಇಟ್ಟಿದ್ದಕ್ಕಿಂತ ಹೆಚ್ಚು ಸುಧಾರಿತವಾದ ರೀತಿಯಲ್ಲಿ ಅನಕೊಂಡಗಳ ಎಲ್ಲ ರೀತಿಯ ಟೆಂಪರೇಚರ್ನ ಕೂಡ ಮೇಂಟೈನ್ ಮಾಡ್ತಕ್ಕಂಥದ್ದು, ಅವುಗಳಿಗೆ ಉತ್ತಮ ಪರಿಸರವನ್ನು ಕೊಡ್ತಕ್ಕಂಥ ಹೊಸ ಆವರಣವನ್ನು ಇವತ್ತು. ಇನ್ನು ಸಮುದ್ರದಲ್ಲಿ ಮತ್ಸ್ಯಕ್ಷಾಮ ತಲೆದೋರಿರುವ ಹಿನ್ನೆಲೆಯಲ್ಲಿ ಮೀನುಗಾರರು ದೇವರ ಮೊರೆ ಹೋಗಿದ್ದಾರೆ. ಮತ್ಸ್ಯ ಸಂಕುಲ ವೃದ್ಧಿಯಾಗಲೆಂದು ಪ್ರಾರ್ಥಿಸಿ ಮೀನುಗಾರರು ಕಾರವಾರದ ಬೈತಕೋಲ್ ಮೀನುಗಾರಿಕಾ ಬಂದರಿನಲ್ಲಿ ಸತ್ಯನಾರಾಯಣ ಪೂಜೆ ಸಲ್ಲಿಸಿದರು. ಕಾರವಾರ ಬೈತಕೋಲ ಮೀನುಗಾರಿಕಾ ಬಂದರಿನಲ್ಲಿ ಪ್ರತಿ ವರ್ಷ ಮೀನುಗಾರರ 3 ಸಂಘಟನೆಗಳು ಬೇರೆ ಬೇರೆಯಾಗಿ ಸತ್ಯನಾರಾಯಣ ಪೂಜೆ ಸಲ್ಲಿಸ್ತಾ ಇದ್ವು. ಈ ಬಾರಿ ಕಾರವಾರ ಅಂಕೋಲಾ ಟ್ರಾಲ್ ಬೋಟ್, ಪರ್ಷಿಯನ್ ಬೋಟ್ ಯೂನಿಯನ್ ಹಾಗೂ ಬೈತಕೋಲದ ಹರಿಕಾಂತ ಸಮಾಜ ಒಟ್ಟಾಗಿ ಪೂಜೆ ಸಲ್ಲಿಸಿದರು. ಈ ಮಧ್ಯೆ ನಿನ್ನೆಯಿಂದ ಮೀನುಗಾರಿಕೆ ಸಂಪೂರ್ಣ ಬಂದ್ ಆಗಿದೆ. ಕಾರವಾರದ ಬೈತಕೋಲ ಮೀನುಗಾರಿಕಾ ಬಂದರಿನಲ್ಲಿ ಈ ರೀತಿ ಮೀನುಗಾರಿಕೆ ಸಂಪೂರ್ಣ ಬಂದ್ ಆಗಿದ್ದು ಇದೇ ಮೊದಲ ಬಾರಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆಯಲ್ಲಿ 3 ದಿನಗಳ ರಾಷ್ಟ್ರೀಯ ಜಲಕ್ರೀಡೆ ಮತ್ತು ಪ್ರಕೃತಿ ಸಾಹಸ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಸಂಸ್ಥೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ತರಬೇತಿ ಶಿಬಿರವನ್ನು ಆಯೋಜಿಸಿದೆ. ಜಲಕ್ರೀಡೆಯಲ್ಲಿ 100 ಮಕ್ಕಳು ಭಾಗವಹಿಸಿದ್ರು. ಜೀವರಕ್ಷಕ ಜಾಕೆಟ್ ತೊಟ್ಟು ರಾಫ್ಟಿಂಗ್ ನಡೆಸಿದ್ರು.
ಬಾಲಕಿಯರು ಬೋಟಿಂಗ್ ಹೋಗಿ ಖುಷಿ ಪಟ್ಟರು. ಈ ಜಲಕ್ರೀಡೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ 85 ಅನಾಥ ಮಕ್ಕಳು, ರಾಯಚೂರು ಜಿಲ್ಲೆಯ 85 ಮಕ್ಕಳು, ದಾವಣಗೆರೆಯ 50 ಮಕ್ಕಳು ಭಾಗವಹಿಸಿದ್ದಾರೆ. ಇಲ್ಲಿ ಮಕ್ಕಳಿಗೆ ರಾಫ್ಟಿಂಗ್, ಬೋಟಿಂಗ್, ಬೋಟ್ ರೇಸಿಂಗ್, ಸ್ವಿಮ್ಮಿಂಗ್ ತರಬೇತಿ ನೀಡಲಾಗ್ತಾ ಇದೆ. ಜೊತೆಗೆ ಪ್ರಕೃತಿ ಅಧ್ಯಯನ, ರಾಕ್ ಕ್ಲೈಂಬಿಂಗ್, ಫಾರೆಸ್ಟ್ ವಾಕಿಂಗ್ ಸಹ ಕಲ್ಪಿಸಿಕೊಡಲಾಗ್ತಾ ಇದೆ. ಈ ಶಿಬಿರ ಮಕ್ಕಳು ಸ್ವಾಭಿಮಾನ, ಧೈರ್ಯ, ನಾಯಕತ್ವ ಗುಣ, ಸ್ವರಕ್ಷಣೆ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತೆ ಅಂತಾರೆ ಆಯೋಜಕರು. ರಾಜ್ಯದಲ್ಲಿ ಇಂದು ರಥಸಪ್ತಮಿ ಸಂಭ್ರಮ ಮನೆ ಮಾಡಿತ್ತು. ಮಂಡ್ಯದ ಮೇಲುಕೋಟೆಯಲ್ಲಿ ರಥಸಪ್ತಮಿಯನ್ನ ಸಡಗರದಿಂದ ಆಚರಿಸಲಾಯಿತು. ಮೈಸೂರಿನ ಅರಮನೆ ಅಂಗಳದಲ್ಲಿ ವಿಶೇಷ ಪೂಜೆ ನಡೆಯಿತು. ದಾವಣಗೆರೆಯಲ್ಲಿ ರಥಸಪ್ತಮಿ ಹಿನ್ನೆಲೆಯಲ್ಲಿ ನೂರಾರು ಜನ ಸೂರ್ಯ ನಮಸ್ಕಾರ ಮಾಡಿದರು. ರಥಸಪ್ತಮಿ ಸೂರ್ಯ ಹುಟ್ಟಿದ ದಿನವಾದ ಇಂದು ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ 7 ಕುದುರೆಗಳ 4 ಚಕ್ರದ ರಥದ ಮೇಲೆ ಸೂರ್ಯ ಆಗಮಿಸ್ತಾನೆ ಅನ್ನೋ ಪ್ರತೀತಿ ಇದೆ. ಮಂಡ್ಯದಲ್ಲಿ ರಥಸಪ್ತಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಪುರಾಣ ಪ್ರಸಿದ್ಧ ಮೇಲುಕೋಟೆಯಲ್ಲಿ ಮುಂಜಾನೆ ಚೆಲುವನಾರಾಯಣ ಸ್ವಾಮಿಯ ಸೂರ್ಯಮಂಡಲ ಉತ್ಸವ ನಡೆಯಿತು. ಇದೇ ವೇಳೆ ರಾಜ್ಯಮಟ್ಟದ ಜನಪದ ಕಲಾಮೇಳಕ್ಕೆ ಸುವರ್ಣ ನ್ಯೂಸ್ನ ಪೊಲಿಟಿಕಲ್ ಅಫೇರ್ಸ್ ಎಡಿಟರ್ ರಂಗನಾಥ್ ಭಾರದ್ವಾಜ್ ಚಾಲನೆ ನೀಡಿದರು. ಈ ಜನಪದ ಕಲಾಮೇಳ ರಥಸಪ್ತಮಿಗೆ ಮತ್ತಷ್ಟು ಮೆರುಗು ನೀಡಿತು. ರಥಸಪ್ತಮಿ ಅಂಗವಾಗಿ ಇವತ್ತು ಮೈಸೂರು ಅರಮನೆಯ ಅಂಗಳದಲ್ಲಿ ವಿಶೇಷ ಪೂಜೆ ನಡೆಯಿತು. ಅರಮನೆ ಆವರಣದಲ್ಲಿರುವ ಲಕ್ಷ್ಮೀ ಪ್ರಸನ್ನ, ವರಹನಾಥ ಸ್ವಾಮಿ, ಶಿವ, ಗಣಪತಿ, ಗಾಯತ್ರಿ, ದುರ್ಗಿ ಹೀಗೆ 14 ದೇವಾಲಯಗಳ ಪ್ರಮುಖ ಉತ್ಸವ ಮೂರ್ತಿಗಳನ್ನು ಇಟ್ಟು ಪೂಜಿಸಲಾಯಿತು. ಸಪ್ತ ರಥಗಳಿದ್ದ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಿಸಲಾಯಿತು. ನೂರಾರು ಭಕ್ತರು ಸೂರ್ಯನ ಆಶೀರ್ವಾದ ಪಡೆದರು. ಇವತ್ತು ಸೂರ್ಯ ಹುಟ್ಟಿದ ದಿವಸ ಅಂತಲೂ ಹೇಳಬಹುದು. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರುವಂಥ ದಿವಸ ಇದು. ಇವತ್ತು ತನ್ನ 7 ಕುದುರೆಗಳ ಒಂದು 4 ಚಕ್ರದ ರಥದ ಮೇಲೆ ಸೂರ್ಯ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ. ಇವತ್ತು ನಾವು ರಥಸಪ್ತಮಿ ಎಲ್ಲಾ ರಥಗಳು ಬಂದು ಇಲ್ಲಿ ನಿಲ್ಲುತ್ತವೆ. ದೇವಸ್ಥಾನದ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗೋಕೆ ನಮ್ಗೆ ಅನುಕೂಲನೂ ಇರಲ್ಲ, ಕೈಲಿ ಆಗಲ್ಲ. ಅದರಿಂದ ಇವತ್ತಿನ ದಿವಸ ಈ ರಥಸಪ್ತಮಿ ಸೂರ್ಯನಾರಾಯಣ ರಥ ಇರ್ತಾನಲ್ವಾ, ಅದರಿಂದ ನಾವೆಲ್ಲ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ನಮ್ಗೆ ಒಂದು ಪುಣ್ಯ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ. ಇನ್ನು ರಥಸಪ್ತಮಿ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ನೂರಾರು ಮಂದಿ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡಿದ್ರು. ಬೆಳಿಗ್ಗೆ ಮೋತಿ ವೀರಪ್ಪ ಕಾಲೇಜು ಮೈದಾನದಲ್ಲಿ ಪತಂಜಲಿ ಯೋಗ ಶಿಬಿರ ಮತ್ತು ಹಿರಿಯ ನಾಗರಿಕರ ವೇದಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಯೋಗಾರ್ಥಿಗಳು ಸೂರ್ಯ ನಮಸ್ಕಾರ ಮಾಡಿದ್ರು. ರಿಪೋರ್ಟ್ ಸುವರ್ಣ ನ್ಯೂಸ್ 24/7. ಇನ್ನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಹೇಮಗಿರಿ ಕ್ಷೇತ್ರದಲ್ಲಿ ಜಾತ್ರಾ ಸಡಗರ ಕಳೆಗಟ್ಟಿದೆ. ರಥಸಪ್ತಮಿ ಅಂಗವಾಗಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾನಾ ಭಾಗಗಳಿಂದ ಬಂದ ಭಕ್ತರು ತೇರು ಎಳೆದು ಪುನೀತರಾದರು. ಹರಕೆ ಹೊತ್ತ ಭಕ್ತರು ರಥಕ್ಕೆ ಹಣ್ಣು ಎಸೆದ್ರು. ಇದೇ ವೇಳೆ ದನಗಳ ಜಾತ್ರೆ ಸಹ ನಡೆಯಿತು. ಹಾಸನ, ಮೈಸೂರು ಹಾಗೂ ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧೆಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಜಾನುವಾರುಗಳನ್ನು ಕರೆತಂದರು.